ಓಕೆ, ಬನ್ನಿ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ. ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಮೋಸ್ಟ್ಲಿ ಈಸ್ ವೇಟಿಂಗ್ ಫಾರ್ ಅ ಕಾಲ್ ಅಂತ ಅನಿಸುತ್ತೆ. ಸೊ ಆ ಕಾಲ್ ಬಂದ ಮೇಲೆ ಈಗ ಅಜ್ಞಾತದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಬರ್ಬೋದು. ಯಾಕೆಂದರೆ ಮಾಧ್ಯಮಗಳ ಮುಂದೆ ಅವರು ಏನೂ ಮಾತಾಡಲಿಲ್ಲ, ಮಾಧ್ಯಮಗಳ ಮುಂದೆ ತುಟಿ ಪಿಟಕ್ ಕೂಡ ಅಂದಿಲ್ಲ. ಹೀ ಈಸ್ ಜಸ್ಟ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್. ಅವ್ರ ಕಾಲ್ ಬರೋವರೆಗೂ ಕಾಯ್ತಾರೆ ಅಂತ ಅನಿಸುತ್ತೆ. ಇಲ್ಲ, ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಅರ್ಧರಾತ್ರಿಯಲ್ಲೇ ದೆಹಲಿಯನ್ನು ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಹುತೇಕ 12 ಗಂಟೆ ಫ್ಲೈಟ್, ಸ್ಪೆಷಲ್ ಫ್ಲೈಟಲ್ಲಿ HAL ಏರ್ಪೋರ್ಟ್ಗೆ ಬರ್ತಾರೆ. ಅಂದರೆ ಅಲ್ಲಿ 12 ಗಂಟೆಗೆ ಬಿಟ್ಟರೆ ಒಂದು 3 ಗಂಟೆ ಒಳಗಡೆ HAL ಏರ್ಪೋರ್ಟ್ಗೆ ಬರ್ತಾರೆ. ತದಬಳಿಕ ನಾಳೆ ಕಾರ್ಯಕ್ರಮಗಳು ಏನಿದ್ದಾವೆ ಅಂತ ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟು ಕಳಿಸಿದೆ. ನಾಳೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಇಲ್ಲೇ ಇರ್ತಾರೆ. CLP ಸಭೆ ನಡೀಬೇಕು. CLP ಸಭೆಯಲ್ಲಿ ಸಹಜವಾಗಿ CLP ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕೆಲಸ ಶಾಸಕರಿಗೆ ಇರೋದ್ರಿಂದ ಇದು ನಾಮಕಾವಸ್ಥೆ. ಈಗ ಈ ಬಾರಿ ನಡೆಯುವಂತಹ CLP ಸಭೆ ನಾಮಕಾವಸ್ಥೆ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಸೂಚಿಸುತ್ತೋ ಅವ್ರದ್ದೇ ನಮ್ಮ ನಿರ್ಧಾರ ಅನ್ನುವಂಥದ್ದನ್ನು ಬಹುತೇಕರು ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾರೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು ಇನ್ನಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದರಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರು ನಾಳೆ 2 ಕಾರ್ಯಕ್ರಮಗಳು ಫಿಕ್ಸ್ ಆಗಿದೆ. ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಮತ್ತೊಂದು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ 2 ಕಾರ್ಯಕ್ರಮಗಳೇ ಬಹುತೇಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2 ಕಾರ್ಯಕ್ರಮಗಳನ್ನು ಅಷ್ಟೇ ಮಾಡುವಂಥ ಒಂದು ಸಾಧ್ಯತೆ ಇದೆ. ನಾಡಿದ್ದರದ್ದು ಇನ್ನೂ ಕೂಡ TP ಫೈನಲ್ ಆಗಿಲ್ಲ. ಬಹುತೇಕ ನಾಡಿದ್ದು ಬೆಳಗ್ಗೆ 12 ಗಂಟೆ ಒಳಗಾಗಿ ಗುರುವಾರ ಬೆಳಗ್ಗೆ 12 ಗಂಟೆ ಒಳಗಾಗಿ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿರೋದ್ರಿಂದ ನಾಳೆ ಇರುವಂತಹ 2 ಕಾರ್ಯಕ್ರಮಗಳು ಮಾತ್ರ ಸಿದ್ದರಾಮಯ್ಯವರು CM ಆಗಿ ನೆರವೇರಿಸ್ತಾರೆ. ತದಬಳಿಕ ನಾಡಿದ್ರಿಂದ ಯಾವುದೇ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ. ಸಿದ್ದರಾಮಯ್ಯ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ TPನೂ ಕೂಡ ಹೊರಗಡೆಗೆ ಬಂದಿಲ್ಲ. ನಾಳೆ ಏನು ಕಾರ್ಯಕ್ರಮಗಳಿರ್ತವೆ ಏನು ಅಂತ. KPCC ಕಚೇರಿಯಲ್ಲಿ ಕಾರ್ಯಕ್ರಮಗಳಿರೋದ್ರಿಂದ KPCC ಅಧ್ಯಕ್ಷರಾಗಿರೋದ್ರಿಂದ ಅವರು ಭಾಗವಹಿಸಲೇಬೇಕಾಗುತ್ತೆ. ಇನ್ನು ವಿಧಾನಸೌಧದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮ, ಅದರಲ್ಲೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾರೆ. ಜೊತೆಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬಂದ ಬಳಿಕ ಯಾರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋರು ಇದ್ದಾರೆ ಅವರ ನಡೆ ನುಡಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈಗ ಸಿದ್ದರಾಮಯ್ಯ ಆದ ಬಳಿಕ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಆದರೆ ಇಲ್ಲಿ ಒಂದಷ್ಟು ಜನರು ನಾವು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ರೇಸಲ್ಲಿ ಇರುವಂಥವರು ಸಹಜವಾಗಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಬಳಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಸರ್ಕಾರ ಈಗ ಹೊಸದಾಗಿ ನೂತನವಾಗಿ ರಚನೆ ಆಗುವಂತಹ ಸರ್ಕಾರದಲ್ಲೂ ಕೂಡ ಈ ಸಚಿವರುಗಳು ಬಹಳಷ್ಟು ದಿನಗಳ ಕಾಲ ಇದ್ದವರು ನಾವು DCM ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡವರು ಈಗ ಒಳ್ಳೊಳ್ಳೆ ಹದ್ದುಬಸ್ತಿನ ಸ್ಥಾನದಲ್ಲಿರುವಂಥವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆಯಲ್ಲಿರುವರು ಕೂಡ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಆದೇಶದ ರೂಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿಲ್ಲ. ಶಾಸಕಾಂಗ ಪಕ್ಷದ ಸಭೆ ಆಗೋವರೆಗೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗ್ಬೋದು. ಹೀಗಾಗಿ ನಾನು ಆ ಪದವನ್ನು ಬಳಸಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ. ಅದು ಆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಪರಮೇಶ್ವರ್ ಅವರು ಇದ್ದಾರೆ, ಬೇರೆ ಬೇರೆ ನಾಯಕರು ಕೂಡ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾಡಿದ್ದು ಏನು ಬೆಳವಣಿಗೆಗಳಾಗ್ತವೆ ಅದಕ್ಕೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರು ಈ ಆದೇಶವನ್ನು ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ನೀವು ಇರಬೇಕು ಅನ್ನುವಂಥದ್ದನ್ನು ಖಡಕ್ಕಾಗಿ ಹೇಳುವಂಥ ಒಂದು ಕೆಲಸ ಆಗುತ್ತಾ ಇಲ್ಲವೇ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರ ಮೇಲೆ ಒಂದಷ್ಟು ಒತ್ತಡಗಳನ್ನು ತರುವಂಥ ಒಂದು ಕೆಲಸ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರೇನು ರಾಜಕೀಯ ನಿವೃತ್ತಿನೋ ಅಥವಾ ರಾಜ್ಯಸಭೆನೋ, ಸೊ ಏನು ತೀರ್ಮಾನ ಮಾಡಬಹುದು ಮಾರ್ಗದರ್ಶಕ ಮಂಡಳಿನೋ? ಮಾರ್ಗದರ್ಶಕ ಮಂಡಳಿಯಲ್ಲಿ ಇರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಿದೆ. ದೆಹಲಿಯ ರಾಜಕಾರಣಕ್ಕೆ ಬನ್ನಿ, ನೀವು ನಮಗೆ ಖರ್ಗೆ ಅವರ ರೀತಿಯಲ್ಲಿ ಮಾರ್ಗದರ್ಶಕರಾಗಿ ಇರಿ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಅಂತ. ಆದರೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಇಷ್ಟ ಇದ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಅವರ ಟೀಮಿಂದಲೇ ಬಂದಂತಹ ಸಲಹೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಸರ್ಕಾರದ ನೇತೃತ್ವವನ್ನು ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಗುವಂಥ ಚಾನ್ಸಸ್ ದಟ್ಟವಾಗಿ ಇರೋದ್ರಿಂದ, ಮತ್ತೊಂದು ಕಡೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಆಗ್ತಾ ಇರೋದ್ರಿಂದ ಇಲ್ಲಿ ನೀವು 2 ಫಾರ್ಮುಲಾವನ್ನು ನೋಡ್ಬೋದು. ಒಂದು ಬೆಳಗಾವಿಯಿಂದ ಬರ್ತಾ ಇರೋದು, ಮತ್ತೊಂದು ಕನಕಪುರದಿಂದ ಬರ್ತಾ ಇರುವಂಥದ್ದು. ಇವರ ರಾಜಕೀಯ ಸಂಬಂಧಗಳು ಎಷ್ಟು
ಮಟ್ಟಿಗೆ ಚೆನ್ನಾಗಿದ್ದಾವೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹೀಗಾಗಿ ಇವರ ಇಬ್ಬರ ನಡುವೆ ಸಮನ್ವಯತೆ ಸಾಧಿಸುವ ಸಲುವಾಗಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿದ್ದೇ ಆದರೆ ಸಮಿತಿಯನ್ನು ರಚನೆ ಮಾಡಿದ್ದೇ ಆದರೆ ಬಹುತೇಕ ಅದರ ನೇತೃತ್ವವನ್ನು ಸಿದ್ದರಾಮಯ್ಯವರಿಗೆ ಕೊಡ್ಬೋದು. ಸಿದ್ದರಾಮಯ್ಯವರು ಆಗ ಸರ್ಕಾರದ ಹಗ್ಗವನ್ನು ಇಟ್ಕೊಂಡಿರ್ತಾರೆ, ಮತ್ತೊಂದು ಕಡೆ ಪಕ್ಷದ ಹಗ್ಗವನ್ನು ಕೂಡ ಇಟ್ಕೊಂಡಿರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಇದ್ದುಕೊಂಡು ಇಬ್ಬರನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ ನನಗೆ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಸಿದ್ದರಾಮಯ್ಯವರು ಇಟ್ಟಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ನಾಳೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬರ್ತಿರೋದ್ರಿಂದ 2018ರಲ್ಲಿ ಕುಮಾರಸ್ವಾಮಿ ಅವರು CM ಆದಾಗ ಇದೇ ರೀತಿಯಲ್ಲಿ ಮಾಡಿದ್ರು. ಅವತ್ತು ಎರಡೂ ಪಕ್ಷಗಳ ನಡುವೆ ಸಮನ್ವಯತ ಸಮಿತಿಯನ್ನು ರಚನೆ ಮಾಡಿ ಅದರ ಹಗ್ಗವನ್ನು ಸಿದ್ದರಾಮಯ್ಯವರು ಕೈಗೆ ಕೊಟ್ಟಿದ್ದರು. ಅದಾದ ಬಳಿಕ ಏನೆಲ್ಲ ಆದವು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಇವತ್ತು ಕೂಡ ಸಿದ್ದರಾಮಯ್ಯವರು CM ಸ್ಥಾನದಿಂದ ಕೆಳಗಿಳಿದ್ರು. ಸರ್ಕಾರ ಮತ್ತು ಪಕ್ಷದ ಎರಡೂ ಕಡೆಯ ಹಗ್ಗಗಳನ್ನು ತಾವು ಹಿಡ್ಕೊಂಡು ಅದನ್ನು ನಡೆಸ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಸಿದ್ದರಾಮಯ್ಯವರ ಟೀಮಲ್ಲಿ ಚರ್ಚೆ ಆಗ್ತಾ ಇದೆ. ರಾಧಾ, ಓಕೆ, ಈಗ ಸಿದ್ದರಾಮಯ್ಯನವರ ಕೆಲವೊಂದು ಮಹತ್ವಾಕಾಂಕ್ಷೆಯ ಅದರ್ವೈಸ್ ಆಲ್ಸೋ ಅವ್ರಿಗೊಂದು ಆಸೆ ಇತ್ತು, ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕಂತ. ಹೈಕಮಾಂಡ್ ಅದಕ್ಕೂ ಕೂಡ ಅವರಿಗೆ ಒಂದು ಎಕ್ಸ್ಟೆಂಡ್ ಮಾಡಿತ್ತು, ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವ್ರದ್ದು ಒಂದು ಕಮಿಟ್ಮೆಂಟ್ ಬಾಕಿ ಇದೆ ಮಾರುತಿ. ಅವರು ಜಾತಿ ಸಮೀಕ್ಷೆಯ ವಿಚಾರದಲ್ಲಿ ಏನೋ ಅವ್ರದ್ದೊಂದು ಕಮಿಟ್ಮೆಂಟ್ ಇತ್ತು. ಲೈಕ್ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಜಾತಿ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು. ಹಾವನೂರು ವರದಿ ಆಗಿರ್ಬೋದು. ಬಟ್ ದೇವರಾಜ ಅರಸು ಅವರು ಎಲ್ಲ ರೀತಿಯ ವಿರೋಧದ ಮಧ್ಯೆಯೂ ಕೂಡ ಅವರು ಅದನ್ನು ತಂದರು. ಇವತ್ತು ಸಿದ್ದರಾಮಯ್ಯನವರ ವಿದಾಯದ ಸಂದರ್ಭದಲ್ಲಿ ಈ ಜಾತಿ ಸಮೀಕ್ಷೆಗೆ ಕೊನೆಯ ಸಿಗ್ನೇಚರ್ ಹಾಕ್ತಾರಾ, ಆ ಮೂಲಕ ಹಿಂದುಳಿದ ಜಾತಿ ಮತ್ತು ಸಮುದಾಯಗಳಿಗೆ ಒಂದು ನ್ಯಾಯ ಒದಗಿಸ್ತಾರಾ ಅನ್ನುವ ನಿರೀಕ್ಷೆಯಲ್ಲಿ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದಕ್ಕೇನು ಕಮೆಂಟ್ ಮಾಡ್ತೀರಿ? ಇಲ್ಲ, ಖಂಡಿತ ಸಿದ್ದರಾಮಯ್ಯವ್ರ ಮೇಲೆ ಆ ಒಂದು ಒತ್ತಡ ಇದ್ದೇ ಇದೆ. ಸಿದ್ದರಾಮಯ್ಯವ್ರಿಗೂ ಕೂಡ ಅದು ಕಮಿಟ್ಮೆಂಟ್ ಇರೋರೇ ಆದರೆ ಅವರು ರಾಜೀನಾಮೆ ಕೊಡೋದಕ್ಕೂ ಮೊದಲು ಅದಕ್ಕೆ ಸಹಿ ಹಾಕಬೇಕು. ಕಾಂತರಾಜ್ ಮತ್ತು ಈಗಿನ ನೂತನ ಅಧ್ಯಕ್ಷರು ಕೊಟ್ಟಂತಹ ರಿಪೋರ್ಟನ್ನು ಒಪ್ಕೊಳ್ಳುವಂಥ ಒಂದು ಕೆಲಸ ಆಗಬೇಕು. ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿತ್ತು, ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಒಂದು ಸರ್ವೆಯನ್ನು ನಾವು ಒಪ್ಕೊಳ್ತೀವಿ, ನಾವು ಸ್ವೀಕಾರ ಮಾಡ್ತೀವಿ, ಅದನ್ನು ಯಥಾವತ್ತು ಜಾರಿ ಮಾಡ್ತೀವಿ ಅಂತ. ಆದರೆ ಸಿದ್ದರಾಮಯ್ಯವರು 2 ಬಾರಿ ಮುಖ್ಯಮಂತ್ರಿ ಆದರು, 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ರು. ಈಗ ಅವರು ಕೆಳಗಿಳಿಯುವಂಥ ಒಂದು ಸಮಯ ಕೂಡ ಹತ್ತಿರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮನಸ್ಸು ಮಾಡಿ ಆ ಕೆಲಸ ಮಾಡಿದ್ದೆ ಆದರೆ ಸಿದ್ದರಾಮಯ್ಯವರು ಮತ್ತೊಬ್ಬ ದೇವರಾಜ ಅರಸು ಆಗೋದರಲ್ಲಿ, ಹಿಂದುಳಿದ ವರ್ಗಗಳಲ್ಲಿ ದೇವರಾಜ ಅರಸು ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಆ ಕೆಲಸ ಮಾಡದೇ ಇದ್ದರೆ ಅದು ಭಾಳಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯ ಈ ಸಮುದಾಯಗಳಿಗೆ ಒಂದಷ್ಟು ಅನ್ಯಾಯ ಮಾಡಿದ್ರು ಅನ್ನುವಂಥ ಒಂದು ಕೂಗು ಮತ್ತು ಕೊರಗು ಇದ್ದೇ ಇರುತ್ತೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ BJP ಆಗಿರ್ಬೋದು, JDS ಆಗಿರ್ಬೋದು, ಇದು ಬಹುದೊಡ್ಡದಾದಂಥ ಒಂದು ಅಸ್ತ್ರ ಆಗುತ್ತೆ. ಇದು ಕೇವಲ ಒಂದು ಚುನಾವಣೆ, ಯಾವುದೋ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ, ವಿಧಾನಸಭಾ ಚುನಾವಣೆಗೆ ಅಷ್ಟೇ ಸೀಮಿತ ಆಗೋದಿಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ಈ ರಾಜಕಾರಣ ಇರುತ್ತೋ ಅಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈಗ ಮಾಡ್ತು ಆಗ ಮಾಡ್ತಂತೆ. ಇವತ್ತಿಗೂ ಕೂಡ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದಂತಹ ಹಲವು ಕೆಲಸಗಳನ್ನು, ಕಾರ್ಯಗಳನ್ನು, ಯೋಜನೆಗಳನ್ನು, ಒಂದಷ್ಟು ಸಮಸ್ಯೆಗಳಿರುವಂತಹ ಯೋಜನೆಗಳನ್ನು BJP ಮತ್ತು ವಿರೋಧ ಪಕ್ಷಗಳು ಟೀಕೆ ಮಾಡ್ತಲೇ ಇರ್ತವೆ. ಸಿದ್ದರಾಮಯ್ಯವರನ್ನು ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿ ಮಾಡ್ಬೋದು. ಅದರಿಂದ ತಪ್ಪಿಸ್ಕೋಬೇಕು ಅನ್ನೋದಾದರೆ ಸಿದ್ದರಾಮಯ್ಯ ಈ ರಿಪೋರ್ಟನ್ನು ಅಂಗೀಕಾರ ಮಾಡ್ಬೋದು, ಯಾವುದೇ ಕ್ಷಣದಲ್ಲಿ ಮಾಡ್ಬೋದು. ಈಗ ಎಲ್ಲ ವರದಿ ಅವರ ಕಚೇರಿಯಲ್ಲಿ ಇರೋದ್ರಿಂದ ಅದನ್ನು ನಾಳೆನೇ ಬೇಕಿದ್ರೆ ಅಂಗೀಕಾರ ಮಾಡುವಂಥ ಒಂದು ಕೆಲಸ ಆಗ್ಬೋದು. ಹೀಗಾಗಿ ಗುರುವಾರ ಸಚಿವ ಬಟ್ ಹೊಸ ಮುಖ್ಯಮಂತ್ರಿಗಳು ಅದನ್ನ ಇಷ್ಟಪಡಲ್ವೇನೋ, ಯಾಕೆಂದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದವರೇ ಅವರಾದ್ದರಿಂದ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿದಾಯದ ಸಂದರ್ಭದಲ್ಲಿ ಕೊನೆಯ ಸಹಿ ಜಾತಿ ಸಮೀಕ್ಷೆಗೆ ಬೀಳೋದು ಡೌಟ್ ಅಂತ ಅನಿಸುತ್ತೆ. ಇಲ್ಲ, ಕಾಂತರಾಜು ರಿಪೋರ್ಟ್ಗೆ CM DK ಶಿವಕುಮಾರ್ ಅವರು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದು ನಿಜ. DK ಶಿವಕುಮಾರ್ ಅಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಅವತ್ತು ಆಕ್ಷೇಪ ವ್ಯಕ್ತಪಡಿಸಿದರು. ಹೀಗಾಗಿ ಮತ್ತೊಂದು ಸರ್ವೆ ಆಗಬೇಕು ಅಂತ ಹೇಳಿ ನಾಯಕ್ ಅವರು ಬಂದ ಬಳಿಕ ಅದನ್ನು ಮತ್ತೊಂದು ಸರ್ವೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಭಾಳಷ್ಟು ವೈಜ್ಞಾನಿಕವಾಗಿಯೂ ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ನನಗನ್ನಿಸುತ್ತೆ ಈಗ ವರದಿ ಸಿದ್ಧ ಆಗಿರೋದ್ರಿಂದ DK ಶಿವಕುಮಾರ್ ಮಗದೊಬ್ಬರು ತಡೆ ಹಿಡಿತಾರೆ ಅಂತ ಸಿದ್ದರಾಮಯ್ಯ ಅವರು ನೋಡಬಾರ್ದು. ಸಿದ್ದರಾಮಯ್ಯ 2
ಬಾರಿ CM ಆಗೋದಕ್ಕೆ ನೇರ ಕಾರಣ ಈ ಅಹಿಂದ ವರ್ಗಗಳು. ಈ ವರ್ಗಗಳಿಗೆ ಅನುಕೂಲ ಆಗುವಂಥ ರಿಪೋರ್ಟ್ ಅಂತ ಸಿದ್ದರಾಮಯ್ಯ ಅವರೇ ಹಲವು ಬಾರಿ ಹೇಳಿರೋದ್ರಿಂದ ಇದು ನನಗೆ ಒಂದು ಇಲ್ಲಿ ಡೌಟ್ ಬರೋದೇನಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿರುವಂತಹ ರಿಪೋರ್ಟು ಇಡೀ ರಾಜ್ಯದ 8 ಕೋಟಿ ಕನ್ನಡಿಗರ ಸಮೀಕ್ಷೆಯನ್ನು ಕೂಡ ಮಾಡಿದೆ. 8 ಕೋಟಿ ಕನ್ನಡಿಗರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಾಡಿರೋದ್ರಿಂದ ಇದರಲ್ಲಿ ಕೇವಲ ಒಂದು ವರ್ಗಕ್ಕಷ್ಟೇ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ. ಸಿದ್ದರಾಮಯ್ಯ ಅವರು ಬದ್ಧತೆಯನ್ನು ಪ್ರದರ್ಶಿಸಬೇಕನ್ನೋದಾದರೆ ಅವರು ಇಳಿಯೋ ಒಳಗಾಗಿ ಇದನ್ನ ಅಂಗೀಕಾರ ಮಾಡಿದ್ರೆ ಅವ್ರಿಗೆ ಹೆಚ್ಚು ಕ್ರೆಡಿಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ವರ್ಷಗಳ ಕಾಲ ಒಂದು ರೀತಿ ಕಪ್ಪು ಚುಕ್ಕೆಯಾಗಿ ಸಿದ್ದರಾಮಯ್ಯ ಅವರಿಗೆ ಇರುತ್ತೆ ಇದು ಅಂತಾನೆ ಹೇಳ್ಬೋದು. ರಾಧಾ, ಕರೆಕ್ಟ್. ಮುಂದಿನ ದಿನಗಳಲ್ಲಿ ಏನು ದೇವರಾಜ ಅರಸು ಅವರ ರೀತಿಯಲ್ಲಿ ನನ್ನ ಹೆಸರು ಕರ್ನಾಟಕದ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬೇಕು ಅನ್ನುವಂತಹ ಒಂದು ಆಸೆ ಅವರಿಗಿದೆ. ಆ ಆಸೆ ಈಡೇರಬೇಕು ಅಂತಂದರೆ ಡೆಫಿನೆಟ್ಲಿ ಅವ್ರು ಏನು ಜಾತಿ ಸಮೀಕ್ಷೆ ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿದ್ರು, ಆ ಜಾತಿ ಸಮೀಕ್ಷೆಗೆ ಸಹಿ ಹಾಕಿದರೆ ಡೆಫಿನೆಟ್ಲಿ ಆ ಸಮಾಜ ಅವರನ್ನು ಮುಂದಿನ ದಿನಗಳಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ಆ್ಯಂಡ್ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ರಾಜ್ಯ ರಾಜಕಾರಣದಲ್ಲಿ ಐ ಡೋಂಟ್ ಥಿಂಕ್ ಸೊ. ಯಾಕೆಂದರೆ ಸಿದ್ದರಾಮಯ್ಯನವರು ಸುಮಾರು 40 ವರ್ಷಗಳ ಕಾಲ ರಾಜ್ಯ ರಾಜಕಾರಣಕ್ಕೆ ಅಂಟ್ಕೊಂಡು ಕೂತಿದ್ದಾರೆ. ಈಗಲೂ ನಾನು ಮುಖ್ಯಮಂತ್ರಿಗಳನ್ನು ಅಥವಾ ರಾಜ್ಯ ಸರ್ಕಾರವನ್ನು ಅಥವಾ ಪಕ್ಷವನ್ನು ನಾನು ನಿಭಾಯಿಸಬೇಕು, ನಾನು ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋದು ಐ ಡೋಂಟ್ ನೋ. ಪಕ್ಷದ ಸಮನ್ವಯ ಅದೆಲ್ಲ ಸುಮ್ಮನೆ ಅದೇನೋ ಅಂತಾರಲ್ಲ, ಮತ್ತೆ ಮಧ್ಯದಲ್ಲಿ ಇನ್ನೊಂದು ಒಂದು ಖ್ಯಾತೆನ ತಂದು ಮತ್ತೆ ಇಡೀ ಪಕ್ಷ ಅದರ ನಡುವೆ ಸಿಕ್ಕಾಕೊಂಡು ಒದ್ದಾಡೋ ಥರ ಐ ಡೋಂಟ್ ಥಿಂಕ್ ಸೊ. ಇದು ಪಾಸಿಬಲ್ ಇಲ್ಲ. CM 4 ಜನ DCM, ಲಿಂಗಾಯತ, ಕುರುಬ, ದಲಿತ, ಅಲ್ಪಸಂಖ್ಯಾತ. 4 ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಯಾರವರು ಅನ್ನೋದರ ಬಗ್ಗೆನೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳಿದ್ದಾರಂತೆ. ಸೊ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದು ಕೂಡ ಒಂದು ಸುದ್ದಿ. ಬಟ್ ಎಲ್ಲದಕ್ಕಿಂತ ದೊಡ್ಡ ಸುದ್ದಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 2.5 ವರ್ಷಗಳ ಕಾಲ 3 ವರ್ಷಗಳ ಕಾಲ ಕಂಡಂತಹ ಕನಸು, ಆ ಕುರ್ಚಿಯ ಆಸೆ, ಬೆಂಬೆಡದಂತೆ ಫೈಟ್ ಮಾಡಿದಂತಹ ಬಂಡೆ DK ಶಿವಕುಮಾರ್ ಅವರು ಕೊನೆಗೂ ತಾನಂದುಕೊಂಡಿದ್ದನ್ನು ಸಾಧಿಸುವಂತಹ ಸಮಯ ಬಂದಿದೆ. ಬಿಟ್ಟು ಬಿಡಲಾರದ ರೀತಿಯಲ್ಲಿ ಏನೇನೋ ಮಾಡಿ ಕೊನೆಗೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ಹಾಗೆ ಮಾಡಿದ್ದಾರೆ DK ಶಿವಕುಮಾರ್.